Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ದೇವದಾರಿ ಹಿಲ್ಸ್ ನಲ್ಲಿ ಗಣಿಗಾರಿಕೆಗೆ ಅನುಮತಿ ನೀಡಿರುವಂತಹ ವಿಚಾರವಾಗಿ ಈ ವಿಚಾರದಲ್ಲಿ ಇನ್ನೂ ಕೂಡ ವಿಸ್ತೃತವಾದಂತಹ ಚರ್ಚೆ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲೇನಾದ್ರೂ ಗಣಿಗಾರಿಕೆ ನಡೆದ್ರೆ ಸುಮಾರು 1 ಲಕ್ಷ ಮರಗಳಿಗೆ ಹಾನಿಯಾಗುತ್ತೆ. ಅಲ್ಲದೆ ಪರಿಸರ ಇಲಾಖೆಯಿಂದ ಕ್ಲಿಯರೆನ್ಸ್ ಕೂಡ ಆಗಬೇಕು. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತ ರೀತಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ ಪರಿಸರದ ಏನು ಅದು ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಪ್ರಕಾರ ನಾನು ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ, ಅರಿಯರ್ಸ್ ಕ್ಲಿಯರ್ ಮಾಡಬೇಕಾಗಿದೆ. ಮತ್ತು ಏನು ಸುಮಾರು 1 ಲಕ್ಷ ಅಲ್ಲಿ ಮರಗಳ ಹಾನಿ ಆಗುತ್ತೆ, ಅದ್ರ ಬಗ್ಗೆನೂ ಸವಿಸ್ತಾರವಾಗಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಸೊ ಅದೇನೇ ಇದ್ರೂ ಕೂಡ ನಾವು ಏನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಒಂದು ಪರಿಸರವನ್ನು ಕಾಪಾಡಬೇಕಾಗ್ತದೆ ಮತ್ತು ಬಂಡವಾಳಗಳನ್ನು ಕೂಡ ತರಬೇಕಾಗ್ತದೆ. ಸೊ ಅದೇನಿದೆ ಅವರು ಹೇಳಿದಾರಲ್ಲ, ಅವರು ಎಲ್ಲ ಚರ್ಚೆ ಮಾಡ್ಕೊಂಡು ಅದು ಮುಂದುವರಿತಾರಂತ. ನೋಡೋಣ, ಕಾದು ನೋಡೋಣ. ಈ ನನಗೆ ಗೊತ್ತಿರೋ ಮಟ್ಟಿಗೆ ಹಾಗೆ ರಾಜ್ಯ ಸರ್ಕಾರ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಾ ಇದೆ. ದೇವದಾರಿ ಗಣಿಗಾರಿಕೆಗೆ ರಾಜ್ಯ ಸರ್ಕಾರ ಸುಮ್ಮನೆ ಅಡ್ಡಗಾಲ್ ಹಾಕ್ತಾ ಇದೆ. ಕೇಂದ್ರ ಏನಾದ್ರು ನಿರ್ಧಾರ ತೆಗೆದುಕೊಂಡ್ರೆ ಅದು ರಾಜ್ಯ ಸರ್ಕಾರಕ್ಕೆ ಆಗ್ಬರಲ್ಲ. ಕಳೆದ 1 ವರ್ಷದಲ್ಲಿ ಹೊಸ ಕೈಗಾರಿಕೆಗಳು ರಾಜ್ಯಕ್ಕೆ ಬರ್ತಾ ಇಲ್ಲ. ಬಿ.ವೈ. ವಿಜಯೇಂದ್ರ ಅವರು ಟೀಕೆ ಮಾಡಿರುವಂತಹ ರೀತಿ ಇದು. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ರಾಜ್ಯದ ವಿರುದ್ಧವಾಗಿ, ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ದೇವದಾರಿ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಏನ್ ಹೇಳ್ತಾ ಇದೆಯಲ್ಲ, ಇದು ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ. ನೋಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಇವತ್ತು ಈ ಸರ್ಕಾರ ಬಂದ ಮೇಲೆ ಕಳೆದ 1 ವರ್ಷದಲ್ಲಿ ಯಾವುದೇ ಒಂದು ಹೊಸ ಕೈಗಾರಿಕೆಗಳು ರಾಜ್ಯಕ್ಕೆ ಬರ್ತಾ ಇಲ್ಲ. ಒಂದು ಕಡೆ ವಿದ್ಯುತ್ ದರ ಜಾಸ್ತಿ ಮಾಡಿದ್ದಾರೆ, ಇರ್ತಕ್ಕಂಥ ಕೈಗಾರಿಕೆಗಳು ಕೂಡ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇನ್ನೂ ಹೆಚ್ಚು ಬಂಡವಾಳ ಹೂಡಿಕೆಗಳು ಆಗಬೇಕು, ಕೈಗಾರಿಕೆಗಳು ಬೆಳಿಬೇಕು. ಇವತ್ತು ಈ ಕ್ಷೇತ್ರ ಇಲ್ಲೂ ಕೂಡ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರಬೇಕು ಅಂಥೇಳಿ ಪ್ರಯತ್ನ ನಡೀತಾ ಇದೆ. ಆದರೆ ಎಲ್ಲದಕ್ಕೂ ಕೂಡ ರಾಜಕಾರಣ ಮಾಡೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಯೋಚನೆ ಮಾಡಿದ್ರೆ ಒಳಿತು. ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ, ರಾಜ್ಯದ ಜನರು ಕೂಡ. ಇನ್ನು ದೇವದಾರಿ ಹಿಲ್ಸ್ ನಲ್ಲಿ ಗಣಿಗಾರಿಕೆಗೆ ಅನುಮತಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಗಣಿಗಾರಿಕೆ ವಿಚಾರವಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಕಿಕ್ ಬ್ಯಾಕ್ ಪಡೆಯೋಕೆ ಯೋಚಿಸ್ತಾ ಇರಬಹುದು, ಆದ್ರೆ ಅದೊಂದು ಸರ್ಕಾರಿ ಸಂಸ್ಥೆ, ಕಿಕ್ ಬ್ಯಾಕ್ ಕೊಡೋದಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರ ಬಾಲಿಶ ಹೇಳಿಕೆಯನ್ನ ನಾನು ಗಮನಿಸ್ತಾ ಇದ್ದೀನಿ, ಇದು ಸರಿಯಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ. ಅವರು ಸಹಿ ಹಾಕಿದ್ದು ಸರ್ಕಾರಿ ಸಂಸ್ಥೆ, ಕುದುರೆಮುಖ ಕಂಪನಿ, ಅದು ಖಾಸಗಿ ಅಲ್ಲ. ಅವ್ರು ಕಿಕ್ ಬ್ಯಾಕ್ ಕೊಡಲ್ಲ. ಈ ಸರ್ಕಾರಿ ಸಂಸ್ಥೆಯಲ್ಲಿ ಕಿಕ್ ಬ್ಯಾಕ್ ಕೊಡುತ್ತೆ. ಕಾಂಗ್ರೆಸ್ಸಿಗರು ಏನು ಇದರಲ್ಲಿ ಕಿಕ್ ಬ್ಯಾಕ್ ಬರ್ತಿಲ್ಲ ಅಂತ ತಡೆ ಹಾಕಿದಾರೋ ಏನು ನಂಗೆ ಅರ್ಥ ಆಗ್ತಿಲ್ಲ. ಖಾಸಗಿಯವರಿಗೆ ಕೊಡೋ ಆಸಕ್ತಿ ಸರ್ಕಾರಿ ಸಂಸ್ಥೆ ಗಣಿಗಾರಿಕೆ ಕೊಡೋದ್ರೊಳಗೆ ಇವ್ರಿಗೆ ಯಾಕೆ ಆಸಕ್ತಿ ಇಲ್ಲ? ಅವರು ಹಿಂದೆ ಕುದುರೆಮುಖದಲ್ಲಿ ಮಾಡಿದಾಗ ವೈಲೇಷನ್ ಮಾಡಿದ್ರು ಅನ್ನುವಂಥ ಒಂದು ಬಾಲಿಶವಾಗಿರೋ ಸ್ಟೇಟ್ಮೆಂಟ್ನ ಅರಣ್ಯ ಸಚಿವರು ಕೊಟ್ಟಿರೋದನ್ನು ನಾನು ಗಮನಿಸ್ತೇನೆ. ಅದಕ್ಕಾಗಿ ನಾವು ತಡೆ ಹಿಡಿದಿದ್ದೀವಿ ಅಂಥೇಳಿ. ಇಲ್ಲಿ ಖಾಸಗಿ ಸಂಸ್ಥೆಗಳೇನು ಗಣಿಗಾರಿಕೆ ನಡೆಸ್ತಾ ಇದ್ದಾವಲ್ಲ, ಅವರೆಲ್ಲ ಕಂಡೀಷನ್ ಫುಲ್ಫಿಲ್ ಮಾಡಿದಾರಾ?
ಜಿಂದಾಲ್ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಎಷ್ಟು ಜನ ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿದ್ದಾರೆ? ಸರ್ಕಾರಿ ಬಹುಶಃ ಇವರು ತಡೆ ಒಡ್ಡೋದ್ರೊಳಗೆ ಇವರು ಏನಾದ್ರು ಕೊಡಲಿ ಅಂತ ಇರ್ಬೋದು, ಕೊಡೋಲ್ಲ. ಕುದುರೆಮುಖ ಗಣಿಗಾರಿಕೆ ಸಂಸ್ಥೆ ಸೂಟ್ ಕೇಸ್ ಕೊಡಲ್ಲ. ಸೂಟ್ ಕೇಸ್ ಕೊಡಲಿ ಅಂತ